ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಡಚ್ಚರು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದರು. ಸೂರತ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ ಮತ್ತು ಚೆನ್ಸೂರ್ ಎಂಬಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. 1753ರಲ್ಲಿ ಆಗಸ್ಟ್ 15ರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಂಕೂರಿಗೆ ಒಪ್ಪಿಸಿದರು. ಇಂಗ್ಲಿಷರು ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯು 1600 ಡಿಸೆಂಬರ್ 31ರಂದು ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಕಾಲ ಪರ್ಮಿಷನ್ ಕೊಡುತ್ತಾರೆ. ಮೊಘಲ್ ಸಾಮ್ರಾಟನಾದ ಜಹಾಂಗೀರನು ಸೂರತ್ನಲ್ಲಿ ಮೊದಲ ದಾಸ್ತಾನು ಮಳಿಗೆಯನ್ನು ತೆರೆಯಲು ಬ್ರಿಟಿಷರಿಗೆ ಅನುಮತಿಯನ್ನು ಕೊಡುತ್ತಾನೆ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬರ್ತಾನೆ. ಜಹಾಂಗೀರನ ಆಸ್ಥಾನಕ್ಕೆ ಯಾರು ಬರ್ತಾರೆ? ಥಾಮಸ್ ರೋನು ಸಹ ಬರ್ತಾರೆ. ಇವನು ಜಹಾಂಗೀರನ ಅನುಮತಿಯನ್ನು ಪಡೆದು ಹಲವು ಕಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸಹ ಇವನು ನಿರ್ಮಿಸ್ತಾನೆ. ಅವರು ಥಾಮಸ್ ರೋ. ಫ್ರೆಂಚರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಆರಂಭವಾಯಿತು. 1668ರಲ್ಲಿ ತಮ್ಮ ಪ್ರಥಮ ದಾಸ್ತಾನು ಮಳಿಗೆಯನ್ನು ಸೂರತ್ನಲ್ಲಿ ಆರಂಭಿಸಿದರು. 1674ರಲ್ಲಿ ವಾಲಿ ಕೊಂಡಾಪುರನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡೆದು ಕ್ರಮೇಣ ಇದನ್ನು ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿಕೊಂಡು ತಮ್ಮ ರಾಜಧಾನಿಯನ್ನು ಸಹ ಮಾಡಿಕೊಳ್ತಾರೆ. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಡೂಬ್ಲೆ ಒಬ್ಬ ಮಹತ್ವಾಕಾಂಕ್ಷಿ ಅಧಿಕಾರಿಯಾಗಿದ್ದನು ಹಾಗೂ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದರಲ್ಲಿ ಮೊದಲನೆಯವನು. ಡೂಬ್ಲೆಯ ಈ ಮಹತ್ವಾಕಾಂಕ್ಷೆ ಏನಿದೆ ಅದು ಬ್ರಿಟಿಷರೊಂದಿಗೆ 3 ಕರ್ನಾಟಿಕ್ ಯುದ್ಧಗಳನ್ನು ಮಾಡಲು ಕಾರಣವಾಯಿತು.